ಲಿಂಗಾಯತ ಗೊಂದಲಗಳನ್ನ ಬಗೆಹರಿಸಿ ಅನ್ನೋ ಒಂದು ಒತ್ತಾಯಗಳು ತುಂಬಾ ಕೇಳ್ಕೊಡ್ತಾ ಇದೆ ಸರ್. ಸತೀಶ್ ಜಾರಕಿಹೊಳಿ ಅವರು ಕೂಡ ಇದನ್ನೇ ಮಾತು ಹೇಳಿದ್ದಾರೆ. ಯಾವುದು ಗೊಂದಲ? ಗೊಂದಲಗಳನ್ನ ಬಗೆಹರಿಸಿ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದು ಸರಿ ಇದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಪ್ರತಿ ದಿವಸ ನಾವು ಪತ್ರಿಕೆಯಲ್ಲಿ ನೋಡ್ತಾ ಇದ್ವಿ, ಮೀಡಿಯಾದಲ್ಲಿ ನೋಡ್ತಾ ಇದ್ವಿ, ಒಬ್ಬೊಬ್ಬರು ಒಂದೊಂದು ಹೇಳಿಕೆಗಳನ್ನು ಕೊಡ್ತಿದ್ದಾರೆ. ಅದನ್ನು ಬಗೆಹರಿಸಬೇಕು ಅಂತ ಹೇಳಿರೋದು ಸರಿ ಇದೆ. ಅದನ್ನು ಹೈಕಮಾಂಡ್ನವರು ಮಾಡ್ತಾರೆ. ಹೈಕಮಾಂಡ್ನವ್ರ ಗಮನಕ್ಕೆ ಇವೆಲ್ಲ ಹೈಕಮಾಂಡ್ನವ್ರ ಗಮನಕ್ಕೆ ಹೋಗುತ್ತೆ. ಅದನ್ನು ಅವರು ಯಾವ ಸಂದರ್ಭದಲ್ಲಿ ಯಾವ ಔಷಧಿ ಕೊಡಬೇಕು ಅಂಥೇಳಿ ಅವ್ರಿಗೆ ಗೊತ್ತಿದೆ, ಮಾಡ್ತಾರೆ. ಇಲ್ಲ ಅದೇ ಈಗ ಅವ್ರು ಹೇಳಿದಾರಲ್ಲ, ಸತೀಶ್ ಹೇಳಿದಾಗೆ ನಾನು ಕೂಡ ಹೇಳ್ತೇನೆ, ಗೊಂದಲ ಬಗೆಹರಿಸಿ ಅಂತ. ಪ್ರತ್ಯೇಕ ಲಿಂಗಾಯತ ಧರ್ಮಕ್ಕೆ ಮತ್ತೆ ಚರ್ಚೆ ಆಗ್ತಿದೆ ಸರ್. ಅವರು ಮಾನ್ಯತೆ ಕೊಡಬೇಕು ಇಲ್ಲ, ಮೊದಲು ನೋಡಿ, ಲಿಂಗಾಯತ ಧರ್ಮ, ವೀರಶೈವ ಧರ್ಮ ಇದು ಬಗೆಹರಿಬೇಕು. ಇದು ಬೇರೆನಾ ಒಂದೇನಾ ಅಂತ ಅದನ್ನು ಅವರೇ ತೀರ್ಮಾನ ಮಾಡಬೇಕು. ಲಿಂಗಾಯತ ಸಮುದಾಯದವರು ಮತ್ತು ವೀರಶೈವ ಸಮುದಾಯದವರು ನಾವೇ ಬೇರೆ ಅನ್ನುವಂಥ ಮಾತುಗಳನ್ನು ಕೇಳ್ತಾ ಇದ್ದೀವಿ ಪ್ರತಿ ದಿವಸ. ಮೊದಲು ಅದನ್ನು ಸರಿಪಡಿಸ್ಕೊಂಡ್ರೆ ಎಲ್ಲವೂ ಸರಿ ಆಗುತ್ತೆ. ಸಿಎಂ ಅವರು ಆ ಕಾರ್ಯಕ್ರಮಕ್ಕೆ ಹೋಗಿದ್ದೇ ವಿವಾದ ಆಗಿರ್ತಕ್ಕಂಥದ್ದು ಸರ್. ಯಾಕಂದರೆ ಅದು ಪ್ರತ್ಯೇಕತಾವಾದದ ವಿಚಾರವಾಗಿ ಅವರು ಸಮಾವೇಶ ಮಾಡಿದ್ದು. ಆ ಸಮಾವೇಶದಲ್ಲಿ ಭಾಗವಹಿಸುವಂಥ ಅವಶ್ಯಕತೆ ಇತ್ತು ಅನ್ನೋದು ವೀರಶೈವ ಲಿಂಗಾಯತರು ಕರೆದಿದ್ದಾರೆ. ಒಬ್ಬ ಮುಖ್ಯಮಂತ್ರಿ ಒಂದು ಸಮುದಾಯ ಒಂದು ಕಾರ್ಯಕ್ರಮ ಮಾಡ್ತೀವಿ ನೀವು ಬರಬೇಕು ಅಂತ ಹೇಳಿದಾಗ ಹೋಗಿದ್ದಾರೆ. ಅವರೇನು ಧಾರ್ಮಿಕ ವಿಚಾರಗಳನ್ನು ಮಾತನಾಡಿಲ್ವಲ್ಲ ಸಿ ಎಮ್ಮು. ಚೀಫ್ ಮಿನಿಸ್ಟರ್ ಏನು ನಾನು ಗಮನಿಸಿದಾಗೆ ಸಿ ಎಮ್ ಏನು ಅದನ್ನು ಈ ಧಾರ್ಮಿಕ ವಿಚಾರಗಳನ್ನು ಮಾತಾಡಿಲ್ಲ. ಅದರ ಹಿನ್ನೆಲೆಯಲ್ಲಿ ಮಾತಾಡಿಲ್ಲ. ಮೆಟ್ರೋಗೆ ಬಸವ ಮೆಟ್ರೋ ಇಡಬೇಕು ಅನ್ನೋದು ಕೂಡ ಅದು ಚರ್ಚೆ ಆಗುತ್ತೆ. ಕ್ಯಾಬಿನೆಟ್ಟಿಗೆ ಬರುತ್ತೆ ಅಂತ ಪ್ರಸ್ತಾವನೆ ಇದ್ದ, ಕ್ಯಾಬಿನೆಟ್ಟಿಗೆ ಬರುತ್ತೆ. ಕ್ಯಾಬಿನೆಟಲ್ಲಿ ನಾವೆಲ್ಲ ಚರ್ಚೆ ಮಾಡ್ತೀವಿ. ಅಂತಿಮವಾಗಿ ಏನು ತೀರ್ಮಾನ ಆಗುತ್ತೆ ಕ್ಯಾಬಿನೆಟ್ಟು ತೀರ್ಮಾನ ತಗೊಳುತ್ತೆ. ಥ್ಯಾಂಕ್ ಯು. No, first of all, I think today Chief Minister is taking a review. There is a possibility of an extension, maybe for 2-3 days or 5 days or something like that till it is completed. So enumeration should be completed. That's our target. So they may extend for 2-3 days. All this, the so-called power sharing, the decision will be taken by the High Command. We as individuals, we cannot comment on that, or we cannot express our opinions also. High Command will take a decision. They know what to do and when to do. Sir, Ashok has tweeted that bringing tunnel roads can destroy 6 acres of Lal Bagh and it can hamper the biodiversity. That our in Bangalore in charge minister or deputy chief minister will take note of that. So there is a rift between Veerashaiva and Lingayat. Lot of speculations and comments around that. What do you have to say about this? No, this has been going on for quite some time. First of all, it has to be decided who is who. Lingayats claim one part of the story. The Veerashaiva also claim part of the story, but they have to decide who is who. If dharma has to be advocated, they have to decide, and nobody else can, involve in that. Right. So Bihar election polls have been announced yesterday. So will you be a part of? No, I don't know. AICC will definitely draft people from all over the country, all the congressmen. If I am given an opportunity to go and work there, I'll go. Sir, Thank you. Metro thing, a lot of them have urged the Chief Minister. What do you think the government stands? Oh, no, there is that proposal has to come to the government, to the cabinet. The Chief Minister has expressed his mind.
But it has to come to before the cabinet, and cabinet will take a decision. ಗೃಹ ಇಲಾಖೆಯಲ್ಲಿ ಅಧಿಕಾರಿಗಳ ವರ್ಗಾವಣೆ ತುಂಬಾ ವಿಳಂಬ ಆಗ್ತಾ ಇದೆ. ಇದಕ್ಕೆ ಶಾಸಕರ ನಡುವೆ ಬಹಳಷ್ಟು ಒಂದು ಭಿನ್ನಾಭಿಪ್ರಾಯಗಳಿದೆ. ಅದಕ್ಕೋಸ್ಕರ ನಡೀತಾ ಇಲ್ಲ, ತುಂಬಾ ನೆನೆಗುದಿಗೆ ಬೀಳ್ತಾ ಇದೆ ಅನ್ನೋ ಒಂದು ಆರೋಪಗಳು ಕೂಡ ಇದೆ. ಇಲ್ಲ, ನಮ್ಮ ಇಲಾಖೆಯಲ್ಲಿ ಯಾವುದು ಟೈಮ್ ಫ್ರೇಮ್ ಇಲ್ಲ. 365 ದಿವಸನೂ ಈ ಪೊಲೀಸ್ ಇಲಾಖೆನಲ್ಲಿ ಟ್ರಾನ್ಸ್ಫರ್ಸ್ ಆಗ್ತಾ ಇರುತ್ತೆ. ಯಾಕೆಂದರೆ ಅದು ನೀಡ್ ಬೇಸ್ಡ್. ಅಲ್ಲೆಲ್ಲೋ ಒಂದು ವೇಕೆನ್ಸಿ ಆಗುತ್ತೆ, ಅದನ್ನು ಇಮಿಡಿಯೇಟಾಗಿ ಫಿಲಪ್ ಮಾಡಬೇಕು. ಯಾರೋ ಸಸ್ಪೆಂಡ್ ಆಗ್ತಾರೆ, ಅದನ್ನು ಫಿಲಪ್ ಮಾಡಬೇಕು. ಆಮೇಲೆ ರಿಟೈರ್ಡ್ ಆಗ್ತಾರೆ, ಅದು ಫಿಲಪ್ ಮಾಡಬೇಕು. ಹೊಸ ರೆಕ್ರೂಟ್ಮೆಂಟ್ ಆಗುತ್ತೆ, ಆಗ ನಾವು ಪೋಸ್ಟಿಂಗ್ ಕೊಡಬೇಕು. ಅದಕ್ಕೆ ಪೊಲೀಸ್ನಲ್ಲಿ ಏನು ಮಾಡಿದ್ದಾರೆ ಅಂದರೆ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಬೋರ್ಡ್ ಅಂತ ಮಾಡಿದ್ದಾರೆ. ಆ ಬೋರ್ಡು ತಗೊಳುತ್ತೆ ಡಿಸಿಷನ್ನು. ಇನ್ಸ್ಪೆಕ್ಟರ್ಸು, DYSPಗಳು, ಅಡಿಷನಲ್ SP ಗಳು ಇವರೆಲ್ಲ ಡಿಸಿಷನ್ ತಗೊಳುತ್ತೆ. ಆದರೆ ಕಾನ್ಸ್ಟೇಬಲರಿಗೆ ಆಯಾ IG ಗಳು ಮಾಡ್ತಾರೆ. ಸಬ್ ಇನ್ಸ್ಪೆಕ್ಟರ್ಗಳು, ಕಾನ್ಸ್ಟೇಬಲ್ಸು ಅವರಿಗೆಲ್ಲ IG ಗಳು ಮಾಡ್ತಾರೆ. ನಮ್ಮಲ್ಲಿ ಆ ಥರ ಟೈಮ್ ಫ್ರೇಮ್ ಇಲ್ಲ, ಅದಕ್ಕೆ ವಿಳಂಬದ ಪ್ರಶ್ನೆ ಬರೋದಿಲ್ಲ. ಎಲ್ಲ ಹೈಕಮಾಂಡ್ ಅಂಗಳಕ್ಕೆ ಹೋಗಿದೆ ಈ ವಿಚಾರ ಅಂತ ಇಲ್ಲ, ಆ ರೀತಿ ನಾನು ಈಗ ನೆನ್ನೆ 130 ಇನ್ಸ್ಪೆಕ್ಟರ್ಗಳದ್ದು ಟ್ರಾನ್ಸ್ಫರ್ಸ್ ಮಾಡಿದ್ವಿ. ಒಂದು 30-40 DYSPಗಳು ಮಾಡಿದ್ವಿ. ಅದು ಪರ ವಿರೋಧ, ಅವ್ರು ಕೇಳಿದ್ರು ಇವ್ರು ಕೇಳಿದ್ರು ಇದ್ದೇ ಇರುತ್ತೆ. ಆದರೆ ಅಲ್ಲಿ ನಾವು ಅಲ್ಲಿನ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಇಲಾಖೆಯಲ್ಲಿ ಮಾಡ್ತೇವೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.